ಭಗತ್ ಸಿಂಗ್, ಸುಖದೇವ್, ರಾಜಗುರು ಪ್ರಾಣ ತ್ಯಾಗ ಮಾಡಿದ ದಿನ. ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದವರು. ಬ್ರಿಟಿಷರ ಎದೆನಡುಗಿಸಿದ ಕ್ರಾಂತಿಕಾರಿ ಹೋರಾಟಗಾರರಿಗೆ ಸಲಾಂ. ವೀಕ್ಷಕರೆಲ್ಲರಿಗೂ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ರೋಹಿತ್. ಇವತ್ತು ನಾವು ಈ ವೀರರನ್ನ ಸ್ಮರಿಸಲೇಬೇಕಾದ ದಿನ. ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದಂತಹ ದಿವಸ. ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಮರ ವೀರರ ದಿವಸ. ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ಹೋರಾಟಗಾರರಿಗೆ ನಮ್ಮದೊಂದು ಸಲಾಂ. 3 ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರು 1931 ಮಾರ್ಚ್ 23ರಂದು ಗಲ್ಲಿಗೇರಿಸ್ತಾರೆ. ಅವರ ತ್ಯಾಗ ಬಲಿದಾನದ ಸ್ಮರಣೆಗಾಗಿ ಇಂದು ದೇಶ ಬಲಿದಾನ ದಿವಸನ್ನ ಆಚರಿಸ್ಕೊಳ್ತಿದ್ದೀವಿ. ಇಂಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಎನ್ನುವ ಉದ್ಘೋಷಗಳನ್ನ ಕೂಗುತ್ತಾ ತಾಯಿ ಭಾರತಾಂಬೆಗೆ ತಮ್ಮ ಜೀವವನ್ನೇ ಸಮರ್ಪಿಸಿದ ಭಾರತ ಮಾತೆಯ ವೀರ ಪುತ್ರರಿವರು. ನಮ್ಮ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದರ ಹಿಂದೆ ತ್ಯಾಗ, ಬಲಿದಾನ, ಹಿಂಸೆ, ಕ್ರಾಂತಿ ಹೋರಾಟಗಳು ನಡೆದಿರುವ ಫಲವಾಗಿ ನಾವಿವತ್ತು ಸ್ವಾತಂತ್ರ್ಯವಾಗಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರ ತ್ಯಾಗ, ಬಲಿದಾನಗಳನ್ನು ನಾವೆಲ್ಲ ಇವತ್ತು ಸ್ಮರಿಸಲೇಬೇಕು. ಭಾರತಾಂಬೆಯ ರಕ್ಷಣೆಗೆ ನಿಂತ ಪ್ರತಿಯೊಬ್ಬ ನಾಯಕರ ದೇಶಾಭಿಮಾನದ ಕೂಗಿನ ಘೋಷಣೆಗಳನ್ನ ಇಂದು ನೆನಪಿಸಿಕೊಳ್ಳಬೇಕು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಬೇರೆ ದೇಶಗಳು ತೋರಿಸುತ್ತಿರುವ ಗೌರವ ಸುಮ್ಮನೆ ದೊರೆತಿತ್ತು. ಅನೇಕರು ಮಾಡಿರುವ ತ್ಯಾಗ, ಬಲಿದಾನ, ಹೋರಾಟದ ಫಲವೇ ಇವತ್ತು ನಾವು ನೀವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಹೌದು ವೀಕ್ಷಕರೇ, ಬ್ರಿಟಿಷರನ್ನ ಓಡಿಸಲು ಅವರು ಮಾಡಿರುವ ಹೋರಾಟ, ಕೂಗಿದ ಘೋಷಣೆಗಳು, ಅವುಗಳ ಬಗ್ಗೆ ಕೇಳಿದಾಗ ಇವತ್ತಿಗೂ ಕೂಡ ನಮ್ಮ ಮೈ ಜುಮ್ ಅನ್ಸುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಜನರಲ್ಲಿ ದೇಶಾಭಿಮಾನದ ಕಿಚ್ಚು ಹೆಚ್ಚಿಸಲು ಮಹಾನ್ ನಾಯಕರುಗಳು ಕೂಗಿರುವ ಘೋಷಣೆಗಳನ್ನು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ದೇಶಾಭಿಮಾನ ಉಕ್ಕಿ ಹರಿಯುತ್ತೆ. ಬ್ರಿಟಿಷರನ್ನ ಭಾರತದಿಂದ ಹೊರಹಾಕೋದಕ್ಕಾಗಿ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಬ್ರಿಟಿಷರ ದಬ್ಬಾಳಿಕೆಯ ಆಡಳಿತದಿಂದ ಭಾರತವನ್ನು ಮುಕ್ತಗೊಳಿಸಲು ಅನೇಕರು ತಮ್ಮ ಜೀವಗಳನ್ನು ತ್ಯಾಗ ಮಾಡಿದರು. ಅವರಲ್ಲಿ ನಮ್ಮ ಭಾರತಾಂಬೆಯ ಹೆಮ್ಮೆಯ ವೀರಪುತ್ರರು ಭಗತ್ ಸಿಂಗ್, ಸುಖದೇವ್, ರಾಜಗುರು. ಕೆಲವರದು ಅಹಿಂಸೆ ಮಾರ್ಗವಾಗಿತ್ತು, ಇನ್ನು ಕೆಲವರದು ಕ್ರಾಂತಿಕಾರಿ ಮನೋಭಾವ ಆಗಿತ್ತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಇವರದು ಕ್ರಾಂತಿಕಾರಿ ಚಿಂತನೆಗಳಾಗಿತ್ತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಭಾರತೀಯರು ಗುಲಾಮರಂತೆ ಬದುಕಬೇಕಾಗಿತ್ತು. ರಕ್ತಪಾತ, ಲೂಟಿ, ಮಹಿಳೆಯರ ಮೇಲೆ ಅತ್ಯಾಚಾರ, ಸಾಮಾನ್ಯ ಜನರನ್ನ ಕ್ರೂರವಾಗಿ ಕೊಲ್ಲಲಾಗಿತ್ತು. ಇಂತಹ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ನಮ್ಮ ಭಾರತೀಯ ಹೋರಾಟಗಾರರು ತಮ್ಮ ಜೀವನವನ್ನೇ ಕಳೆದುಕೊಂಡರು. ಗಾಂಧೀಜಿ ಮತ್ತು ಅವರ ಅನುಯಾಯಿಗಳದ್ದು ಅಹಿಂಸೆ ಮಾರ್ಗವಾದರೆ ಭಗತ್ ಸಿಂಗ್ರಂಥ ಯುವಕರದ್ದು ಕ್ರಾಂತಿಕಾರಿ ಹೋರಾಟಗಳಿಂದ ಸ್ವಾತಂತ್ರ್ಯ ಹೋರಾಟಗಳು ಕೂಡಿವೆ. ಭತ್ತದ ಬದಲು ಬಂದೂಕು ನೆಡಬೇಕು ಅನ್ನುತ್ತಿದ್ದ ಭಗತ್ ಸಿಂಗ್ ಯುವಕರಲ್ಲಿ ಕ್ರಾಂತಿಯ ಕಿಡಿಯನ್ನ ಹುಟ್ಟಿಸಿದ್ರು. ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ಮಹಾನ್ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನ ಮುಕ್ತಗೊಳಿಸೋದಕ್ಕಾಗಿ ಕ್ರಾಂತಿಕಾರಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದ ಭಗತ್ ಸಿಂಗ್ ಯುವಕರಿಗೆ ದಾರಿ. ಕೇವಲ 23 ವಯಸ್ಸಿನಲ್ಲೇ ದೇಶಕ್ಕಾಗಿ ಹುತಾತ್ಮರಾಗ್ತಾರೆ. ಮಹಾತ್ಮ ಗಾಂಧಿಯವರ ಅಹಿಂಸವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಇಂಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚುರಾಯವಾಗಲಿ ಎನ್ನುವ ಘೋಷಣೆ ಹುಟ್ಟಾಕಿದ್ದೆ ಭಗತ್ ಸಿಂಗ್. ಇದು ಅಂತಿಮವಾಗಿ ಭಾರತದ ಸಶಸ್ತ್ರ ಸ್ವಾತಂತ್ರ್ಯ ಹೋರಾಟದ ಘೋಷಣೆಯಾಗಿ ಮಾರ್ಪಡುತ್ತೆ. ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದವರು ಬ್ರಿಟಿಷ್ ಪೊಲೀಸರಿಗೆ ಶರಣಾಗ್ತಾರೆ. ಭಗತ್ ಸಿಂಗ್ ತಮ್ಮ ಕುಟುಂಬದ ಪರಂಪರೆಯನ್ನ ಪಾಲಿಸುತ್ತಾ ತಾನು ಸಾಯವರೆಗೂ ದೇಶಭಕ್ತಿಯನ್ನ ಉಳಿಸ್ಕೊತಾರೆ. 1928ರಲ್ಲಿ ಲಾಲ್ ಲಜಪತ್ ರಾಯ್ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಬ್ರಿಟಿಷ್ ಪೊಲೀಸ್ ವರಿಷ್ಠಾಧಿಕಾರಿ ಜೇಮ್ಸ್ ಕ್ಯಾಟ್ ಅವರನ್ನ ಹತ್ಯೆ ಮಾಡುವ ಸಂಚಿನಲ್ಲಿ ಭಾಗಿಯಾಗ್ತಾರೆ.
ಈ ಮಹಾನ್ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಬ್ರಿಟಿಷರು ಗಲ್ಲಿನ ಶಿಕ್ಷೆಯನ್ನ ಕೊಟ್ಟರು. ಗಲ್ಲಿಗೇರುವ ಹಿಂದಿನ ದಿನ ಭಗತ್ ಸಿಂಗ್ ಪರ ವಕೀಲ ಪ್ರಾಣ್ನಾಥ್ ಮೆಹ್ರಾ ಭಗತ್ನನ್ನ ಕೊನೆಯದಾಗಿ ಭೇಟಿಯಾದ ಸಂದರ್ಭ ಅದು. ಮೆಹ್ರಾನನ್ನ ಕಾಣ್ತಾ ಇದ್ದಂತೆ ಭಗತ್ ನಮಸ್ಕರಿಸುತ್ತಾ, ನಾನು ಹೇಳಿದ್ದ ರೆವಲ್ಯೂಷನರಿ ಲೆನಿನ್ ಪುಸ್ತಕ ತಂದಿದ್ದೀರಾ ಅಂತ ಕೇಳ್ತಾನೆ. ಪುಸ್ತಕ ಕೈ ಕೊಟ್ಟ ಮೇಲೆ ಧನ್ಯವಾದ ಹೇಳಿ ಪುಸ್ತಕ ಓದಲು ಶುರು ಮಾಡ್ತಾನೆ. ನಾಳೆ ಗಲ್ಲಿಗೇರುವ ವ್ಯಕ್ತಿ ಹೀಗೆ ಇರಲು ಸಾಧ್ಯವೇ ಅಂತ ಮೆಹ್ರಾಗೆ ಆಶ್ಚರ್ಯ ಆಗುತ್ತೆ. ದೇಶಕ್ಕೆ ಏನಾದರೂ ಸಂದೇಶ ನೀಡ್ತೀರಾ ಅಂತ ಕೇಳಿದಾಗ ಭಗತ್ ಸಿಂಗ್, ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, ಕ್ರಾಂತಿ ಚುರಾಯುವಾಗ್ಲಿ, ಈ 2 ಘೋಷಣೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ನಿನಗೆ ಇನ್ನೇನಾದ್ರೂ ಆಸೆ ಇದೆಯಾ ಎಂಬ ವಕೀಲರ ಪ್ರಶ್ನೆಗೆ ಹೌದು, ಈ ದೇಶದಲ್ಲಿ ಮತ್ತೆ ಹುಟ್ಟುವ ಆಸೆ ಇದೆ, ಮತ್ತೆ ಹುಟ್ಟಿದರೆ ಈ ದೇಶದ ಸೇವೆ ಮಾಡಬಹುದು ಅಂತ ಹೇಳ್ತಾರೆ. ಬ್ರಿಟಿಷರ ದಾಸ್ಯದಿಂದ ಭಾರತವನ್ನ ಮುಕ್ತಗೊಳಿಸಲು ವೀರಾವೇಶದಿಂದ ಹೋರಾಡಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ರಾಂತಿಕಾರಿ ಭಗತ್ ಸಿಂಗ್ ಹಾಗೂ ರಾಜ್ಗುರು ಮತ್ತು ಸುಖದೇವ್ ಈ ದೇಶದ ಅಪರೂಪದ ವಜ್ರ. ಇವರ ಈ ಬಲಿದಾನದ ದಿನವನ್ನ ನಾವೆಲ್ಲರೂ ಗೌರವ ಪೂರ್ವಕವಾಗಿ ಸ್ಮರಿಸಬೇಕು. ಎಸ್, ಭಾರತ ಮಾತಾ ಕಿ ಜೈ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.